ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾನು ನಮ್ಮ 2ನೇ ಅಧ್ಯಾಯ ದತ್ತಾಂಶಗಳ ಸಂಗ್ರಹಣೆ ಈ ಅಧ್ಯಾಯದಲ್ಲಿ ಕೊನೆಯ ಟಾಪಿಕ್ ಯಾವುದ್ರಿ ಅಂತಂದರೆ ಭಾರತದ ಜನಗಣತಿ ಮತ್ತು NSSO ಈ ಟಾಪಿಕ್ ಮೇಲೆ ಹಲವು ವಿಷಯಗಳನ್ನು ನಾನು ಈಗ ಚರ್ಚಿಸಲಿದ್ದೇನೆ. ಏಕೆಂದರೆ ಈ ಅಧ್ಯಾಯದಲ್ಲಿ ದತ್ತಾಂಶಗಳನ್ನು ಹೇಗೆ ಸಂಗ್ರಹಿಸಬೇಕು, ದತ್ತಾಂಶಗಳ ಮಹತ್ವ ಏನು, ಅವುಗಳನ್ನು ಸಂಗ್ರಹಿಸುವಂಥ ವಿಧಾನಗಳು ಯಾವುವು ಮತ್ತು ದತ್ತಾಂಶಗಳನ್ನು ನಾವು ಸಂಗ್ರಹಿಸುವಾಗ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದಂಥ ಅಂಶಗಳು ಯಾವುವು, ಆಮೇಲೆ ದತ್ತಾಂಶಗಳನ್ನು ಪ್ರಾಥಮಿಕ ದತ್ತಾಂಶಗಳಂದ್ರೇನು, ಮಾಧ್ಯಮಿಕ ದತ್ತಾಂಶಗಳಂದ್ರೇನು, ಹೀಗೆ ಹಲವಾರು ವಿಷಯಗಳನ್ನು ನಾವು ಈ ಅಧ್ಯಾಯದ ಉದ್ದಕ್ಕೂ ಚರ್ಚಿಸಿದ್ದೇವೆ. ಈಗ ಈ ಅಧ್ಯಾಯದ ಕೊನೆಯ ಟಾಪಿಕ್ ಆಗಿರ್ತಕ್ಕಂಥ ಭಾರತದ ಜನಗಣತಿ ಮತ್ತು NSSO ಅಂತ ಅಂದರೆ ಈ ಸಂಸ್ಥೆಗಳು ಭಾರತದಲ್ಲಿ ದತ್ತಾಂಶಗಳನ್ನು ಸಂಗ್ರಹಿಸುವಂಥದ್ದು. ನಮ್ಮಲ್ಲಿ ದತ್ತಾಂಶಗಳು ತುಂಬ ಮುಖ್ಯವಾದಂಥವು. ಏಕೆಂದರೆ ದತ್ತಾಂಶಗಳು ಇಲ್ಲದೇ ಇದ್ದರೆ ನಾವು ಯಾವುದೇ ಒಂದು ಕ್ಷೇತ್ರದ ಯಾವುದೇ ಒಂದು ವಲಯದ ಅಭಿವೃದ್ಧಿಯನ್ನು ನೋಡೋದಕ್ಕೆ ಆಗುವುದಿಲ್ಲ. ಏಕೆಂದರೆ ಒಂದು ಕ್ಷೇತ್ರ ಅಭಿವೃದ್ಧಿ ಆಗಿದೆಯೇ, ಆ ಕ್ಷೇತ್ರ ಹಿಂದುಳಿದಿದೆಯೇ, ಯಾವ ವರ್ಗದ ಜನರಿಗೆ ಸಮಸ್ಯೆಗಳಿವೆ, ಯಾವ ವರ್ಗದ ಜನರು ಹೆಚ್ಚು ಸೌಲಭ್ಯಗಳನ್ನು ಪಡ್ಕೊಂಡಿದ್ದಾರೆ, ಕೃಷಿ ಕ್ಷೇತ್ರ ಅಭಿವೃದ್ಧಿ ಆಗಿದೆಯೇ, ಕೈಗಾರಿಕಾ ಕ್ಷೇತ್ರ ಅಭಿವೃದ್ಧಿ ಆಗಿದೆಯೇ, ವಾಣಿಜ್ಯ ಕ್ಷೇತ್ರ ಅಭಿವೃದ್ಧಿ ಆಗಿದೆಯೇ, ಆಮೇಲೆ ನೋಡಿರಿ ಸಾರಿಗೆ ಕ್ಷೇತ್ರ ಅಭಿವೃದ್ಧಿ ಆಗಿದೆಯೇ, ಆಮೇಲೆ ವಿಮಾ ಕ್ಷೇತ್ರ ಅಭಿವೃದ್ಧಿ ಆಗಿದೆಯೇ, ಇಂತಹ ಹಲವಾರು ವಿಷಯಗಳನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ನಮಗೆ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ದತ್ತಾಂಶಗಳು ಬೇಕು. ಅದಕ್ಕಾಗಿ ಶೋಧಕ ದತ್ತಾಂಶಗಳನ್ನು ಸಂಗ್ರಹಿಸ್ತಾನೆ. ಪ್ರಾಥಮಿಕ ದತ್ತಾಂಶ ಸಂಗ್ರಹಿಸ್ಕೊಂಡಿರ್ತಾನೆ, ಆಮೇಲೆ ಅವು ಮಾಧ್ಯಮಿಕ ದತ್ತಾಂಶಗಳಾಗಿ ಇನ್ನೊಬ್ಬರಿಗೆ ಉಪಯುಕ್ತವಾಗುತ್ತವೆ. ಹೀಗೆ ನಾವು ದತ್ತಾಂಶಗಳನ್ನು ಸಂಗ್ರಹಿಸ್ತಾ ಹೋಗ್ತೀವಿ. ಅಂದರೆ ನಮ್ಮ ದೇಶದಲ್ಲಿ ಕೃಷಿ, ಕೈಗಾರಿಕೆ, ವ್ಯಾಪಾರ, ವಾಣಿಜ್ಯ, ಸಾರಿಗೆ, ಸಂಪರ್ಕ, ವಿಮಾ ಸಂಸ್ಥೆಗಳು, ಇನ್ನಿತರ ಹಲವಾರು ಆರ್ಥಿಕ ಚಟುವಟಿಕೆಗಳಿಗೆ ಸಂಬಂಧಿಸಿರುವಂಥ ದತ್ತಾಂಶಗಳನ್ನು ನಾವು ಸಂಗ್ರಹಿಸ್ತೀವಿ. ಉದಾಹರಣೆ ತಗೊಳ್ರಿ, ನಮಗೀಗ ಭಾರತದಲ್ಲಿ ವಾಹನಗಳ ಸಂಖ್ಯೆ ಎಷ್ಟು ನೋಡಿ, ಇದಕ್ಕೆ ದತ್ತಾಂಶ ಬೇಕಾಗಿದೆ. ಭಾರತದಲ್ಲಿ ಪ್ರಾಣಿಗಳ ಸಂಖ್ಯೆ ಎಷ್ಟು ದತ್ತಾಂಶ ಬೇಕಾಗಿದೆ. ಭಾರತದಲ್ಲಿ ಹುಲಿಗಳ ಸಂಖ್ಯೆ ಎಷ್ಟು ದತ್ತಾಂಶ ಬೇಕಾಗಿದೆ. ಭಾರತದಲ್ಲಿ ಆನೆಗಳ ಸಂಖ್ಯೆ ಎಷ್ಟು ದತ್ತಾಂಶ ಬೇಕಾಗಿದೆ. ಭಾರತದ ಎಲ್ಲ ನದಿಗಳಲ್ಲಿ ಎಷ್ಟು TMC ನೀರಿದೆ ನಮಗೆ ದತ್ತಾಂಶ ಬೇಕಾಗಿದೆ. ಭಾರತದಲ್ಲಿ ಎಷ್ಟು ಲಕ್ಷ ಎಕರೆ ಅರಣ್ಯ ಇದೆ ನಮಗೆ ದತ್ತಾಂಶ ಬೇಕಾಗಿದೆ. ನೋಡಿ, ಇಂತಹ ಹಲವಾರು ದತ್ತಾಂಶಗಳನ್ನು ನಾವು ಸಂಗ್ರಹಿಸಲೇಬೇಕಾಗ್ತದೆ. ಆ ದತ್ತಾಂಶಗಳನ್ನು ಸಂಗ್ರಹಿಸಿದರೆ ಮಾತ್ರ ನಮಗೆ ನಮ್ಮ ದೇಶದ ಅಭಿವೃದ್ಧಿ, ಅನಭಿವೃದ್ಧಿ, ದೇಶದ ಬೆಳವಣಿಗೆ ವೇಗ, ಆಮೇಲೆ ಸಾಧಿಸಬೇಕಾದಂಥ ಗುರಿಗಳು, ಯಾವ ಕ್ಷೇತ್ರದಲ್ಲಿ ಎಷ್ಟನ್ನು ಸಾಧಿಸಿದ್ದೇವೆ, ಇನ್ನೂ ಸಾಧಿಸಬೇಕಾದದ್ದು ಎಷ್ಟಿದೆ, ಯಾವ ವೇಗದಲ್ಲಿ ಸಾಧಿಸ್ತಾ ಇದ್ದೀವಿ, ಈ ವೇಗವನ್ನು ಹೆಚ್ಚಿಸಬೇಕೆ, ಇಂತಹ ಹಲವಾರು ವಿಚಾರಗಳು ನಮಗೆ ದತ್ತಾಂಶಗಳನ್ನು ಸಂಗ್ರಹಿಸುವುದರಿಂದಲೇ ಗೊತ್ತಾಗುತ್ತವೆ. ಅದಕ್ಕಾಗಿ ನಾವು ದತ್ತಾಂಶಗಳನ್ನು ಸಂಗ್ರಹಿಸ್ತೀವಿ. ದತ್ತಾಂಶಗಳನ್ನು ಸಂಗ್ರಹಿಸುವಾಗ ಹೇಗೆ ಸಂಗ್ರಹಿಸ್ತೀವಿ? ಭಾರತದ ಜನಗಣತಿ ಮತ್ತು NSSO ಈ ದತ್ತಾಂಶಗಳನ್ನು ಸಂಗ್ರಹಿಸುವಂಥ ಕೆಲಸವನ್ನು ಯಾರು ಮಾಡ್ತಾರೆ? ನಮ್ಮ ದೇಶದಲ್ಲಿ ಯಾರು ದತ್ತಾಂಶಗಳನ್ನು ಸಂಗ್ರಹಿಸ್ತಾರೆ? ಅದರ ಜವಾಬ್ದಾರಿಯನ್ನು ಯಾರು ತಗೊಂಡಿದ್ದಾರೆ? ಯಾರು ನಮ್ಮ ದೇಶದಲ್ಲಿ ದತ್ತಾಂಶಗಳನ್ನು ಸಂಗ್ರಹಿಸ್ತಾರೆ? ರಾಷ್ಟ್ರ ಮಟ್ಟದ ಮತ್ತು ರಾಜ್ಯ ಮಟ್ಟದ ದತ್ತಾಂಶವನ್ನು ಸಂಗ್ರಹಿಸುವಂಥ ಸಂಸ್ಥೆಗಳು ಯಾವಿವೆ ಅನ್ನುವಂಥ ಎಲ್ಲ ವಿಚಾರಗಳನ್ನು ನಾವೀಗ ಅಧ್ಯಯನ ಮಾಡೋಣ. ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಕೆಲವು ಸಂಸ್ಥೆಗಳು ಸಾಂಖ್ಯಿಕ ದತ್ತಾಂಶಗಳನ್ನು ಸಂಗ್ರಹಿಸಿ ಕ್ರಮಬದ್ಧಗೊಳಿಸಿ ಅವುಗಳನ್ನು ಪಟ್ಟಿ ಮಾಡುತ್ತವೆ. ನೋಡಿ, ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ವಿಷಯಗಳ ಬಗ್ಗೆ, ರಾಷ್ಟ್ರದ ಹಲವಾರು ವಿಷಯಗಳ ಬಗ್ಗೆ ದತ್ತಾಂಶಗಳನ್ನು ಸಂಗ್ರಹಿಸಿ ಅವುಗಳನ್ನು ಪಟ್ಟಿ ಮಾಡಿ ಕ್ರಮಬದ್ಧಗೊಳಿಸಿ ಅವುಗಳನ್ನು ಸಂಗ್ರಹಿಸಿಕೊಳ್ಳುತ್ತವೆ. ಅದಕ್ಕಾಗಿ ಅಂಥ ಸಂಸ್ಥೆಗಳು ಯಾವುವು ನಮ್ಮ ದೇಶದಲ್ಲಿ? ಈಗ ನಾವು ಜನಗಣತಿಯನ್ನು ಮಾಡ್ತಾಯಿದ್ದೀವಿ. ಜನಗಣತಿಯನ್ನು ಭಾರತ ದೇಶದಲ್ಲಿ ಪ್ರತಿ 10 ವರ್ಷಗಳಿಗೊಮ್ಮೆ ಮಾಡ್ತಾಯಿದ್ದೀವಿ. ಜನಗಣತಿಯನ್ನು ಮಾಡ್ತಕ್ಕಂಥವ್ರು ಯಾರು? ಕೈಗಾರಿಕಾ ಉತ್ಪನ್ನಗಳನ್ನು ಮಾಡ್ತಕ್ಕಂಥವ್ರು ಯಾರು? ನೋಡಿರಿ, ನಮ್ಮ ದೇಶದ ಶಿಕ್ಷಣದ ಬಗ್ಗೆ, ಕೈಗಾರಿಕೆಗಳ ಬಗ್ಗೆ ದತ್ತಾಂಶಗಳನ್ನು ಯಾರು ಸಂಗ್ರಹಿಸ್ತಾರೆ ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ. ಮೊದಲು ಭಾರತದ ಜನಗಣತಿ. ಭಾರತದ ಜನಗಣತಿಯ ಸಂಖ್ಯೆಯು ಸಂಪೂರ್ಣವಾದಂಥದ್ದು. ನಿಮ್ಗೆ ಗೊತ್ತಿದ್ದು ಈಗಾಗಲೇ. ಸಂಪೂರ್ಣ ಅಂತಂದರೆ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿಗಳನ್ನು ಸಂಗ್ರಹಿಸುವುದೇ ಸಂಪೂರ್ಣ. ಉದಾಹರಣೆಗೆ ಭಾರತದಲ್ಲಿ ಜನಗಣತಿಯು ಸಂಪೂರ್ಣ ಎಣಿಕೆ ಅಂತ ಪರಿಗಣಿಸಲ್ಪಟ್ಟಿದೆ. ಆದರೆ ಭಾರತದ ಜನಗಣತಿಯು ಜನಸಂಖ್ಯೆಯ ಬಗ್ಗೆ ಸಂಪೂರ್ಣವಾದಂಥ ಮತ್ತು ನಿರಂತರವಾದಂಥ
ಜನಸಂಖ್ಯಾ ಮಾಹಿತಿಯನ್ನು ಒದಗಿಸುತ್ತದೆ. ಭಾರತದಲ್ಲಿ ಮೊಟ್ಟ ಮೊದಲನೇ ಸಲ ಯಾವಾಗ ನಾವು ಜನಗಣತಿಯನ್ನು ಮಾಡಿದ್ದೇವೆ? 1881ರಲ್ಲಿ ಬ್ರಿಟಿಷರು ಭಾರತವನ್ನು ಆಳುವಾಗ 1881ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಜನಸಂಖ್ಯೆಯನ್ನು ಮಾಡಿದ್ದೇವೆ. ಆವತ್ತಿನಿಂದ ಇವತ್ತಿನವರೆಗೆ ಪ್ರತಿ 10 ವರ್ಷಗಳಿಗೊಮ್ಮೆ ನಾವು ಜನಗಣತಿಯನ್ನು ನಿಯಮಿತವಾಗಿ ನಡೆಸ್ತಾ ಬಂದಿದ್ದೇವೆ. ಸ್ವತಂತ್ರ ಭಾರತದಲ್ಲಿ ಮೊದಲನೇ ಸಲ ಜನಗಣತಿಯನ್ನು 1951ರಲ್ಲಿ ನಾವು ಮಾಡಿದ್ದೇವೆ. ಸ್ವತಂತ್ರ ಭಾರತದಲ್ಲಿ 1947ರಲ್ಲಿ ಭಾರತ ಸ್ವತಂತ್ರವಾದ ನಂತರ ಮೊಟ್ಟ ಮೊದಲನೇ ಸಲ ನಾವು ಜನಗಣತಿಯನ್ನು 1951ರಲ್ಲಿ ನಾವು ಇದನ್ನು ಮಾಡಿದ್ದೇವೆ. ಅದಕ್ಕಾಗಿ ಹಾಗಾದರೆ ಇಂತಹ ಜನಗಣತಿಯನ್ನು ಮಾಡ್ತಕ್ಕಂಥ, ಹುಲಿಗಳ ಗಣತಿ ಮಾಡ್ತಕ್ಕಂಥ, ಕೈಗಾರಿಕೆ ಬೆಳವಣಿಗೆ ಬಗ್ಗೆ ಮಾಡ್ತಕ್ಕಂಥ, ಶಿಕ್ಷಣದ ಪ್ರಗತಿಯ ಬಗ್ಗೆ ಮಾಡ್ತಕ್ಕಂಥ, ಉನ್ನತ ಶಿಕ್ಷಣದ ಬಗ್ಗೆ ಮಾಹಿತಿಗಳು ಸಂಗ್ರಹಿಸುವಂಥ, ಹೀಗೆ ಹಲವಾರು ವಿಚಾರಗಳನ್ನು ನಾವು ದತ್ತಾಂಶಗಳ ಮೂಲಕ ಸಂಗ್ರಹಿಸ್ತಾ ಇದ್ದೀವಿ. ಈ ದತ್ತಾಂಶಗಳನ್ನು ಸಂಗ್ರಹಿಸುವಂಥ ಸಂಸ್ಥೆಗಳು ಯಾವುವು ಅಂತ ನೋಡೋಣ ವಿದ್ಯಾರ್ಥಿಗಳೇ. ಈಗ ನೋಡಿ, ಭಾರತದ ಜನಗಣತಿ ಇಲ್ಲಿ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ NSSO ಅಂತ ಇದೆ ನೋಡ್ರಿ. NSSO ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ ನೋಡಿರಿ. ಒಂದು ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ NSSO, CSO, RGI ಮತ್ತು CSO ಇವೆಲ್ಲ ಏನು ಮಾಡ್ತೀವಿ ರೀ ಅಂತಂದರೆ SSO, CSO, NSSO, RGI ಇವೆಲ್ಲ ಸಂಸ್ಥೆಗಳು ನಮ್ಮ ದೇಶದಲ್ಲಿ ದತ್ತಾಂಶಗಳನ್ನು ಸಂಗ್ರಹಿಸುವಂಥ ಸಂಸ್ಥೆಗಳು. ಮೊದಲನೇದಾಗಿ NSSO ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್, ಎರಡನೇದಾಗಿ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ CSO ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್, NSSO ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್, RGI ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ. ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾದವರು ನಮ್ಮ ಭಾರತದ ಜನಗಣತಿಯನ್ನು ಕೈಗೊಳ್ತಾರೆ. DGCIS ಡೈರೆಕ್ಟೋರೇಟ್ ಜನರಲ್ ಆಫ್ ಕಮರ್ಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್, ಲೇಬರ್ ಬ್ಯೂರೋ ಇಂತಹ ಎಲ್ಲ ಈ ಸಂಸ್ಥೆಗಳು CSO, NSSO, RGI, DGCIS, ಲೇಬರ್ ಬ್ಯೂರೋ, CSO ಇವೆಲ್ಲ ಸಂಸ್ಥೆಗಳು. ಆಮೇಲೆ NSSO ಈ ಎಲ್ಲ ಸಂಸ್ಥೆಗಳು ಏನು ಮಾಡುತ್ತವೆ ಅಂತಂದರೆ ನಮಗೆ ಬೇಕಾದಂಥ ದತ್ತಾಂಶಗಳನ್ನು ಸಂಗ್ರಹಿಸಿ ನಮಗೆ ನೀಡುತ್ತವೆ. ಅದಕ್ಕೆ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಜನರಲ್ ಆಫ್ ಇಂಡಿಯಾ ನೋಡ್ರಿ, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ನೋಡ್ರಿ, CSO ಅಂತ ಹೇಳ್ತೀವಿ. ಆಮೇಲೆ RGI ಅಂತಂದರೆ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ. ಈ ಸಂಸ್ಥೆಯವರು ಕೂಡ ನಮಗೆ ಬೇಕಾದಂಥ ನೋಡ್ರಿ ಜನಸಂಖ್ಯೆಯ ದತ್ತಾಂಶಗಳನ್ನ ಇವರು ನೀಡ್ತಾರೆ. ಲೇಬರ್ ಬ್ಯೂರೋ ನೋಡ್ರಿ, ಲೇಬರ್ ಬ್ಯೂರೋ ಅಂತಿದೆ, ಅವರು ಕೂಡ ದತ್ತಾಂಶಗಳನ್ನು ಸಂಗ್ರಹಿಸ್ತಾರೆ. ಭಾರತದಲ್ಲಿ ಜನಗಣತಿಯು ಜನಸಂಖ್ಯೆಯ ಬಗ್ಗೆ ಸಂಪೂರ್ಣವಾದಂಥ ಮತ್ತು ನಿರಂತರವಾದಂಥ ಜನಸಂಖ್ಯಾ ಮಾಹಿತಿಯನ್ನು ಒದಗಿಸ್ತಾ ಇದೆ. ನಮ್ಮ ದೇಶದಲ್ಲಿ ಜನಗಣತಿಯನ್ನು ಮಾಡ್ತಾಯಿದ್ದೀವಿ. ಜನಸಂಖ್ಯೆ ಎಷ್ಟಿದೆ, ಅವರು ಎಷ್ಟು ಮಹಿಳೆಯರ ಸಂಖ್ಯೆ, ಸ್ತ್ರೀಯರ ಸಂಖ್ಯೆ, ಮಕ್ಕಳ ಸಂಖ್ಯೆ, ಅವರ ಉದ್ಯೋಗ, ವರಮಾನ ನೋಡ್ರಿ, ಜನನ, ಮರಣ, ಜನಸಾಂದ್ರತೆ, ಆಮೇಲೆ ಉದ್ಯೋಗ ನಿರುದ್ಯೋಗದ ಸಂಖ್ಯೆ, ಉದ್ಯೋಗಿಗಳ ಸಂಖ್ಯೆ, ಹೀಗೆ ಜನಸಂಖ್ಯೆಗೆ ಸಂಬಂಧಿಸಿರುವಂಥ ಹಲವಾರು ಅಂಶಗಳನ್ನು ನಾವು ಜನಗಣತಿಯಲ್ಲಿ ಏನು ಮಾಡ್ತೀವಿ ಅಂತಂದರೆ ಆ ಎಲ್ಲ ದತ್ತಾಂಶಗಳನ್ನು ಸಂಗ್ರಹಿಸುತ್ತೇವೆ. ಭಾರತದಲ್ಲಿ ಮೊದಲನೇ ಸಲ ಜನಗಣತಿಯನ್ನು ನಾವು ಯಾವಾಗ ಮಾಡಿದ್ದೇವೆ? 1881ರಲ್ಲಿ ಪ್ರತಿ 10 ವರ್ಷಕ್ಕೊಂದು ಸಲ ಜನಗಣತಿಯನ್ನು ನಿಯಮಿತವಾಗಿ ನಾವು ನಮ್ಮ ದೇಶದಲ್ಲಿ ಮಾಡ್ತಾ ಬರ್ತಾಯಿದ್ದೀವಿ. ಸ್ವಾತಂತ್ರ್ಯದ ನಂತರ, ಭಾರತ ಸ್ವಾತಂತ್ರ್ಯವನ್ನು ಪಡೆದುಕೊಂಡ ನಂತರ ಜನಗಣತಿಯನ್ನು ಮೊಟ್ಟ ಮೊದಲನೇ ಸಲ ನಮ್ಮ ದೇಶದಲ್ಲಿ 1951ರಲ್ಲಿ ನಡೆಸಲಾಯಿತು. ಗಣತಿದಾರರು ಜನಸಂಖ್ಯೆಯ ವಿವಿಧ ಆಯಾಮಗಳಾದಂಥ ಜನಸಂಖ್ಯಾ ಗಾತ್ರ, ಜನಸಾಂದ್ರತೆ, ಲಿಂಗಾನುಪಾತ, ಸಾಕ್ಷರತೆ ದರ, ವಲಸೆ ಪ್ರಮಾಣ, ಗ್ರಾಮೀಣ ವಾಸಿಗಳು, ನಗರವಾಸಿಗಳು, ಇಂತಹ ಎಲ್ಲ ವಿಷಯಗಳನ್ನು ಅವರೇನು ಮಾಡ್ತಾರಂದರೆ ಗಣತಿಯನ್ನು ಮಾಡ್ತಾರೆ. ಗಣತಿದಾರರು ಮನೆಗೆ ಹೋಗಿ ಗಣತಿಯನ್ನು ಮಾಡ್ತಾರೆ. ಭಾರತದಲ್ಲಿ ಎಷ್ಟು ಕುಟುಂಬಗಳಿವೆಯಲ್ಲ ಆ ಕುಟುಂಬಗಳಿಗೆ ಹೋಗಿ ಜನಗಣತಿಯನ್ನು ಅವರೇನು ಮಾಡ್ತಾರಂದರೆ ಕೈಗೊಳ್ತಾರೆ. ಅವರ ಜನಗಣತಿಯನ್ನು ಮಾಡುವಾಗ ಅವರ ಮನೆಗೆ ಹೋಗಿ ಅಲ್ಲಿ ನೋಡಿರಿ
ಒಟ್ಟು ಜನಸಂಖ್ಯೆ, ಮಕ್ಕಳ ಸಂಖ್ಯೆ, ಹಿರಿಯರ ಸಂಖ್ಯೆ, ದುಡಿಯುವವರ ಸಂಖ್ಯೆ, ಉದ್ಯೋಗಿಗಳ ಸಂಖ್ಯೆ, ನಿರುದ್ಯೋಗಿಗಳ ಸಂಖ್ಯೆ, ಆಸ್ತಿಯ ಪ್ರಮಾಣ, ಜನನ, ಮರಣ, ನೋಡ್ರಿ, ಮಹಿಳೆ, ಪುರುಷ, ಆಮೇಲೆ ಅವರ ವಿವಿಧ ಆಸ್ತಿಗಳ ಪ್ರಮಾಣ, ಉದ್ಯೋಗದ ಪ್ರಮಾಣ, ಇಂತಹ ಎಲ್ಲ ಮಾಹಿತಿಗಳನ್ನು ಇವ್ರು ಏನು ಮಾಡ್ತಾರೆ ಅಂದರೆ ಸಂಗ್ರಹಿಸ್ತಾರೆ. ಜನಗಣತಿ ಮಾಹಿತಿಯ ದತ್ತಾಂಶಗಳು ಭಾರತದ ಅನೇಕ ಆರ್ಥಿಕ ಮತ್ತು ಸಾಮಾಜಿಕ ಸಮಸ್ಯೆಗಳನ್ನು ಅರ್ಥೈಸಿ ಮತ್ತು ವಿಶ್ಲೇಷಿಸುತ್ತವೆ. ಜನಗಣತಿಯನ್ನು ನಾವು ಮಾಡೋದರಿಂದ ತುಂಬ ಪ್ರಯೋಜನ ಇದೆ. ಭಾರತದಲ್ಲಿ ಜನಗಣತಿಯನ್ನು ಮಾಡೋದರಿಂದ ನಮ್ಮ ದೇಶಕ್ಕೆ ತುಂಬ ಒಂದು ಮಾರ್ಗದರ್ಶನ ಸಿಗ್ತಾ ಇದೆ, ಭಾಳಷ್ಟು ಪ್ರಯೋಜನ ಇದೆ. ಯಾಕೆಂದರೆ ನಾವು ಜನಗಣತಿಯಿಂದ ಏನು ದತ್ತಾಂಶಗಳು ಪಡೆದಿರ್ತೀವಿ, ಜನಸಂಖ್ಯೆ, ಅವರ ಉದ್ಯೋಗ, ಜನನ, ಮರಣ, ಆಸ್ತಿ, ಅವರ ಬದುಕು, ಅವರ ಆಸ್ತಿ, ವಿವಿಧ ಆಸ್ತಿಗಳು, ಅವರ ಉದ್ಯೋಗಗಳು, ಅವರ ಶಿಕ್ಷಣದ ಮಟ್ಟ, ನೋಡಿರಿ, ಅವರ ಉದ್ಯೋಗದ ಮಟ್ಟ, ಅವರ ಜೀವನ ಮಟ್ಟ, ಅವರು ಉಪಯೋಗಿಸ್ತಕ್ಕಂಥ ವಸ್ತುಗಳು, ಅವರ ಜೀವನ ಮಟ್ಟ ಎಷ್ಟು ಹೆಚ್ಚಾಗಿದೆ, ಈ ಎಲ್ಲ ವಿಷಯಗಳ ಬಗ್ಗೆ ನಾವು ದತ್ತಾಂಶಗಳನ್ನು ಬರ್ಕೊಂಡು ಬಂದಿರ್ತೇವೆ, ದತ್ತಾಂಶ ಸಂಗ್ರಹಿಸಿರ್ತೇವೆ. ಅದಕ್ಕಾಗಿ ನಾವು ಜನಗಣತಿಯಿಂದ ಮಾಡಿರ್ತಕ್ಕಂಥ ಆ ದತ್ತಾಂಶಗಳು ನಮಗೇನಾಗ್ತಿವೆ ಅಂದರೆ ಅತ್ಯಂತ ಪ್ರಯೋಜನಕಾರಿಯಾಗಿವೆ. ಅದಕ್ಕೆ ನಾವು ಹೇಳ್ತೀವಿ, ಜನಗಣತಿ ಮಾಹಿತಿಯ ದತ್ತಾಂಶಗಳು ಭಾರತದ ಅನೇಕ ಆರ್ಥಿಕ ಸಮಸ್ಯೆಗಳನ್ನು ಮತ್ತು ಸಾಮಾಜಿಕ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ವಿಶ್ಲೇಷಿಸಿ ಅವುಗಳಿಗೆ ಪರಿಹಾರವನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ ಈ ಜನಗಣತಿಯನ್ನು ಮುಖಾಂತರ ದತ್ತಾಂಶಗಳನ್ನು ಸಂಗ್ರಹಿಸಿ ಆರ್ಥಿಕ ಮತ್ತು ಸಾಮಾಜಿಕ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಳುವಂಥ ಒಂದು ಸಂಸ್ಥೆ ಯಾವುದು ಅಂತಂದರೆ NSSO. ನೋಡ್ರಿ, NSSOದವರು ಈ ಕೆಲಸವನ್ನು ಮಾಡ್ತಾರೆ. ಆನಂತರ ನೋಡಿರಿ, NSSO ಇದೆ, NSO ಅಂತ ಇದೆ, ನ್ಯಾಷನಲ್, ನೋಡಿರಿ, NSO ಅಂತ ಒಂದು ಸಂಸ್ಥೆ ಇದೆ. NSO ಏನು ಮಾಡ್ತಾ ಇದೆ ನೋಡಿರಿ, NSO ಏನು ಮಾಡ್ತಾ ಇದ್ದೀರಿ ಅಂತಂದರೆ ಕಾಲಾನುಕಾಲಕ್ಕೆ, ನೋಡಿರಿ, ಅಂದರೆ ಸಮಯದಿಂದ ಸಮಯಕ್ಕೆ ಸಾಕ್ಷರತೆ ಪ್ರಮಾಣ, ಶಾಲಾ ನೋಂದಣಿ, ಶೈಕ್ಷಣಿಕ ಸೇವೆ, ಉದ್ಯೋಗದ ಪ್ರಮಾಣ, ನಿರುದ್ಯೋಗದ ಪ್ರಮಾಣ, ತಯಾರಿಕೆ, ಸೇವಾ ವಲಯಗಳ ಉದ್ಯಮಗಳು ಇತ್ಯಾದಿಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾ ಇದೆ. ನೋಡಿ, NSO ಏನು ಮಾಡ್ತಾ ಇದೆ, ಕಾಲಕ್ಕೆ ತಕ್ಕಂತೆ ನಮ್ಮ ದೇಶದ ಸಾಕ್ಷರತೆಯ ಪ್ರಮಾಣವನ್ನು, ನೋಡಿರಿ, ಶಾಲಾ ನೋಂದಣಿ ಪ್ರಮಾಣವನ್ನು, ಶಾಲೆಗೆ ನೋಂದಣಿ ಆಗಿರ್ತಕ್ಕಂಥ ಮಕ್ಕಳ ಸಂಖ್ಯೆ, ಶಾಲೆಯಿಂದ ಹೊರ ಉಳಿದಿರ್ತಕ್ಕಂಥ ಮಕ್ಕಳ ಸಂಖ್ಯೆ, ಶೈಕ್ಷಣಿಕ ಸೇವೆ, ನಾವು ಎಷ್ಟು ಜನ ಶಿಕ್ಷಣ ಕೊಡ್ತಾ ಇದ್ದೀವಿ, ಉದ್ಯೋಗ ಎಷ್ಟಿದೆ, ನಿರುದ್ಯೋಗ ಎಷ್ಟಿದೆ, ನಿರುದ್ಯೋಗಿಗಳ ಸಂಖ್ಯೆ, ಉದ್ಯೋಗಿಗಳ ಸಂಖ್ಯೆ, ತಯಾರಿಕೆಗಳ ಪ್ರಮಾಣ, ಸೇವಾ ವಲಯಗಳ ಪ್ರಮಾಣ, ಹೀಗೆ ಇವೆಲ್ಲವುಗಳನ್ನು ಕುರಿತು NSO ಏನು ಮಾಡ್ತಾ ಇದ್ದಾರೆ ಅಂತಂದರೆ ಮಾಹಿತಿಗಳನ್ನು ಸಂಗ್ರಹಿಸ್ತಾ ಇದೆ. ಇನ್ನು NSSO ಏನು ಮಾಡ್ತಾ ಇದೆ, ಕೈಗಾರಿಕಾ ಚಟುವಟಿಕೆಗಳು ಮತ್ತು ವಿವಿಧ ಸರಕುಗಳ ಚಿಲ್ಲರೆ ಬೆಲೆಯ ಬಗ್ಗೆ ವಿವರಗಳನ್ನು ಸಂಗ್ರಹಿಸುತ್ತದೆ. ಹೀಗೆ ಒಂದೊಂದು ಸಂಸ್ಥೆಗಳು ಒಂದೊಂದು ರೀತಿಯಲ್ಲಿ ನಮಗೆ ಬೇಕಾದಂಥ ದತ್ತಾಂಶಗಳನ್ನು ಸಂಗ್ರಹಿಸುತ್ತವೆ. ಕೃಷಿಯ ದತ್ತಾಂಶಗಳು, ಕೈಗಾರಿಕಾ ದತ್ತಾಂಶಗಳು, ವ್ಯಾಪಾರ ವಾಣಿಜ್ಯದ ದತ್ತಾಂಶಗಳು, ಶೈಕ್ಷಣಿಕ ದತ್ತಾಂಶಗಳು, ಸೇವಾ ವಲಯದ ದತ್ತಾಂಶಗಳು, ನೋಡಿರಿ, ಆಮೇಲೆ ಸಾರಿಗೆ ಸಂಪರ್ಕದ ದತ್ತಾಂಶಗಳು, ಇಂಥ ಎಲ್ಲ ದತ್ತಾಂಶಗಳನ್ನು ಬೇರೆ ಬೇರೆ ನಮ್ಮ ಸಂಸ್ಥೆಗಳು, ಬೇರೆ ಬೇರೆ ರಾಷ್ಟ್ರಮಟ್ಟದ ನಮ್ಮ ಸಾಂಖ್ಯಿಕ ಸಂಸ್ಥೆಗಳು ದತ್ತಾಂಶಗಳನ್ನು ಏನು ಮಾಡ್ತವೆ ಅಂತಂದರೆ ಸಂಗ್ರಹಿಸಿಕೊಳ್ಳುತ್ತವೆ. ಹೀಗೆ ನಾವು ದತ್ತಾಂಶಗಳನ್ನು ಸಂಗ್ರಹಿಸೋದ್ರಿಂದ ನಮ್ಮ ದೇಶದ ಅಭಿವೃದ್ಧಿ ಬಗ್ಗೆ, ಅನಭಿವೃದ್ಧಿ ಬಗ್ಗೆ, ದೇಶದ ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳು ಹೇಗಿವೆ, ಅವುಗಳನ್ನು ನಾವು ಇನ್ನು ಮುಂದೆ ಹೇಗೆ ಪೂರೈಸಬೇಕು, ಈಗ ಮಾಡಿರುವಂಥ ಸಾಧನೆ, ಮಾಡಬೇಕಾಗಿರ್ತಕ್ಕಂಥ ಸಾಧನೆ, ಇವೆಲ್ಲವುಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಸ್ಪಷ್ಟವಾಗಿ ಏನು ಬೇಕು ಅಂತಂದರೆ ದತ್ತಾಂಶಗಳು ಬೇಕು. ಅದಕ್ಕೆ ಗಣತಿದಾರ, ಶೋಧಕ ಎಲ್ಲ ದತ್ತಾಂಶಗಳನ್ನ ಸಂಗ್ರಹಿಸ್ಕೊಂಡು ಬರ್ತಾರೆ. ಅವರು ಒಂದು ಮಹತ್ ಕಾರ್ಯವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಬೇಕು. ದತ್ತಾಂಶಗಳು ನಮ್ಮ ದೇಶದ ಅಭಿವೃದ್ಧಿಯ ಚಟುವಟಿಕೆಗಳನ್ನೇ ನಮ್ಮ ಮುಂದೆ ತೋರಿಸುತ್ತವೆ. ಅದಕ್ಕಾಗಿ ನಮ್ಮ ದೇಶ ಹೇಗಿದೆ ಅಂತ ನೋಡಬೇಕಾದ್ರೆ ನಾವೇನನ್ನು ನೋಡಬೇಕು ಅಂದರೆ ಬಹುಶಃ ದತ್ತಾಂಶಗಳನ್ನು ನೋಡಿದರೆ ನಮ್ಮ ದೇಶ ಯಾವ ರೀತಿಯಾಗಿ ಅಭಿವೃದ್ಧಿಯಾಗಿದೆ ಅನ್ನೋದನ್ನು ನಾವು ನೋಡ್ಬೋದು. ಅದಕ್ಕೆ ದತ್ತಾಂಶಗಳು ನಮ್ಮ ಆರ್ಥಿಕ ಚಟುವಟಿಕೆಗಳಿಗೆ ಅತ್ಯಂತ ಮಹತ್ವದ ಚಟುವಟಿಕೆಗಳು ಆಗಿವೆ ಅಂತ ನಾವು ಹೇಳ್ಬೋದು ಅಂತ. ಈಗ ನಮ್ಮ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ವಿಷಯವನ್ನು ಚರ್ಚೆ ಮಾಡ್ತೇನೆ. ಟುಡೇ ಐ ವಿಲ್ ಡಿಸ್ಕಷನ್ ಅಬೌಟ್ ಸೆನ್ಸಸ್ ಆಫ್ ಇಂಡಿಯಾ ಆ್ಯಂಡ್ NSSO. Census of India and NSSO. There are some agencies both at the national and
state level. To collect, process and tabulate the statistical data. There are some agencies both at the national level and state level to collect, process and tabulate the statistical data. Some of the agencies at the national level, some of the agencies at the national level, they are: number 1, Central Statistical Organization, Central Statistical Organization CSO. Another one, NSSO, NSSO, National Sample Survey Organization, NSSO, National Sample Survey Organization. One more institute, RGI, third one, RGI, Registrar General of India, RGI ಅಂತ ಹೇಳ್ತೀವಿ, RGI, Registrar General of India. Next, fourth one, DGCIS, DGCIS, Directorate General of Commercial Intelligence and Statistics, DGCIS, Directorate General of Commercial Intelligence and Statistics. Fifth one, Labor Bureau. These are all institutions to collect the data in India. Labor Bureau. The Census of India provides the most complete and the continuous demographic record of population. Students, follow me. The Census of India provides the most complete and continuous demographic record of population. The census is being regularly conducted every 10 years since 1881 in British period. The census is being regularly conducted every 10 years since 1881. The first census after independence in India was conducted in 1951. The census officials collect information on various aspects of population such as the size of population, density, sex ratio, literacy, migration, rural and urban distribution, etc. The census data is interpreted and analyzed to understand many economic and social issues in India. The NSSO Institute provides periodic estimates of literacy, social endowment, employment, unemployment, manufacturing and service sector, maternity and so on, etc. The NSSO also collects details of industrial product or industrial activities and retail prices for various goods in country. ಈಗ ವಿದ್ಯಾರ್ಥಿಗಳೇ, ಇಲ್ಲಿಗೆ 2ನೇ ಅಧ್ಯಾಯ ಮುಕ್ತಾಯ ಆಗ್ತಾ ಇದೆ. ಇವತ್ತಿನ ದಿವಸ ನಾವು ದತ್ತಾಂಶಗಳ ಮಹತ್ವ ಏನು, ದತ್ತಾಂಶಗಳನ್ನ ನಮ್ಮ ದೇಶದಲ್ಲಿ ಯಾರು ಸಂಗ್ರಹಿಸ್ತಾರೆ, ದತ್ತಾಂಶಗಳನ್ನ ಯಾರು ಸಂಗ್ರಹಿಸ್ತಾರೆ, ಅವುಗಳ ಮಹತ್ವ ಏನು, ಅವುಗಳಿಂದ ದೇಶದ ಅಭಿವೃದ್ಧಿಯನ್ನು ನಾವು ಹೇಗೆ ಅರ್ಥ ಮಾಡ್ಕೋಬೋದು, ದೇಶವನ್ನು ಹೇಗೆ ನಾವು ಕಾಣ್ಬೋದು, ದೇಶವನ್ನು ನಾವು ಕಾಣುವುದೇ ದತ್ತಾಂಶಗಳ ಮುಖಾಂತರ. ಅದಕ್ಕೆ ದೇಶದ ಅಭಿವೃದ್ಧಿ, ಅನಭಿವೃದ್ಧಿ, ಎಲ್ಲ ದೇಶದ ಆರ್ಥಿಕ ಚಟುವಟಿಕೆಗಳು ಎಲ್ಲವುಗಳನ್ನು ನಾವೇನು ಮಾಡ್ಬೋದು ಅಂತಂದರೆ ಸಂಖ್ಯೆಗಳ ಮುಖಾಂತರ, ದತ್ತಾಂಶಗಳ ಮುಖಾಂತರ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ದತ್ತಾಂಶಗಳು ನಮಗೆ ಅತ್ಯಂತ ಮುಖ್ಯವಾಗಿವೆ. ವಿದ್ಯಾರ್ಥಿಗಳೇ, ಇವುಗಳನ್ನು ಸರಿಯಾಗಿ ಅಧ್ಯಯನ ಮಾಡಿಕೊಂಡ್ರೆ ಇವತ್ತಿನ ತರಗತಿಗೆ ವಿರಾಮ ಹೇಳೋಣ. ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.